ಹಾಯ್ ಫ್ರೆಂಡ್ಸ್, ಗಗನ್ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಲ್ಲೇಶ್ವರಂಗೆ ಹೋಗಿದ್ವಿ. ಅಲ್ಲಿ ಕೆಲವೊಂದು ವಸ್ತುಗಳನ್ನ ಶಾಪಿಂಗ್ ಮಾಡಿದ್ದೀನಿ. ವಸ್ತುಗಳನ್ನೆಲ್ಲ ಆಮೇಲೆ ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಸ್ಟ್ರೀಟು ನೋಡಿ, ಮಲ್ಲೇಶ್ವರಂ ಸ್ಟ್ರೀಟು 11th ಕ್ರಾಸು. ನಾವು ಸ್ಯಾರಿ ತೆಗಿಯೋಕ್ಕೆ ಮತ್ತು ಹೂಗಳನ್ನ ತೊಗೊಳ್ಳೋದಕ್ಕೂ ಅಷ್ಟೇ ಹೋಗಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು. ಇಲ್ಲಿ ನೋಡಿ, ತುಂಬ ಮೇನ್ ರೋಡಲ್ಲಿ ಎಲ್ಲ ಫುಟ್ಪಾತಲ್ಲೆಲ್ಲ ಎತ್ಬಿಟ್ಟಿದ್ದಾರೆ, ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಕನ್ಯಕ ಪರಮೇಶ್ವರಿ ದೇವಸ್ಥಾನ ಟೆಂಪಲ್ ರೋಡ್, ಮಾರ್ಗೋಸ ರೋಡಲ್ಲಿ ಸುದರ್ಶನ್ ಸಿಲ್ಕ್ಗೆ ನಾವು ಹೋಗಿದ್ವಿ. ನಾನಂತೂ ಪಟಾಪಟ ಅಂತ ಶಾಪಿಂಗ್ ಮಾಡಿಬಿಟ್ಟೆ, ಯಾಕೆಂದರೆ ಮನೇಲಿ ಪಾಪು ಬಿಟ್ಟು ಬಂದಿದ್ದೆ. ನೋಡಿ, ಸುದರ್ಶನ್ ಸಿಲ್ಕು ಮಾರ್ಗೋಸ ರೋಡಲ್ಲಿದೆ. ಇಲ್ಲಿ ತುಂಬ ಥರ ಕಲೆಕ್ಷನ್ಸ್ ಇರುತ್ತೆ, ಎಲ್ಲ ಥರ ಕಲರ್ಸ್ ಸ್ಯಾರೀಸ್ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ನಾನು ತುಂಬ ವರ್ಷಗಳಿಂದ ಸುದರ್ಶನ್ ಸಿಲ್ಕಲ್ಲೇ ತೊಗೊಳ್ಳೋದು. ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್, ಅದರಲ್ಲಿ ಯಾವುದೇ ಮಾತಿಲ್ಲ. ನಾನು ಒಂದು 10 ಮಿನಿಟ್ಸ್ ಅಷ್ಟೇ ಶಾಪಿಂಗ್ ಮಾಡಿದೆ, 3 ಸ್ಯಾರೀಸ್ ತೊಗೊಂಡೆ. ನನ್ನ ಫ್ರೆಂಡ್ಸು ಬೇಗ ತೊಗೊಂಡ್ರು. ನಾನು ಕಲರ್ಸು ಮೈಂಡಲ್ಲಿ ಫಸ್ಟೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ಒಂದು 3 ಕಲರ್ಸು, ಅದರಲ್ಲೇ ತೊಗೊಂಡ್ಬಿಟ್ಟೆ. ಸುಮ್ಮನೆ ಎಲ್ಲ ಕಿತ್ತಾಕ್ಸೋದು ಬೇಡ ಅಂತ ಒಂದು 2-3 ಸ್ಯಾರೀಸಲ್ಲೇ ಬೇಗನೆ ಪರ್ಚೇಸ್ ಮಾಡಿದೆ. ಆ್ಯಂಡ್ ದೆನ್ ರಿಟರ್ನ್ ಬ್ಯಾಕ್ ಟು ಸೇಮ್ ರೋಡ್. ಅದೇ ರೋಡಲ್ಲಿ ರಿಟರ್ನ್ ಬರ್ತಾ ಕೆಲವೊಂದು ಬಳೆಗಳು ಎಲ್ಲ ತೊಗೊಬೇಕಾಗಿತ್ತು. ಇಲ್ಲಿ ಮಲ್ಲೇಶ್ವರಂ ಸ್ಪೆಷಾಲಿಟಿ ಏನಂದರೆ, ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾಗಿರೋ ಅಜ್ಜಿ ಅಜ್ಜಗಳವರೆಗೂ ಬಟ್ಟೆಗಳು ಅವೈಲೇಬಲ್ ಇರುತ್ತೆ. ಸೊ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಹೂಗಳು, ಹಣ್ಣುಗಳು ಅಂತೂ ಎಕ್ಸಲೆಂಟ್, ಎಲ್ಲ ಥರ ಅವೈಲೇಬಲ್ ಇರುತ್ತೆ. ಹಬ್ಬಕ್ಕಂತೂ ನೀವು ಚಿಕ್ಕಪೇಟೆ ಬಿಟ್ಟರೆ ಮಲ್ಲೇಶ್ವರಮೇ. ಅದರಲ್ಲೂ ಮಲ್ಲೇಶ್ವರಂ ಸ್ವಲ್ಪ ಕಾಸ್ಟ್ಲಿ ಅಂತಾರೆ ಅಫ್ಕೋರ್ಸ್, ಬಟ್ ಕ್ವಾಲಿಟಿ ಮಾತ್ರ ನಂಬರ್ 1. ಸ್ಯಾರಿ ತುಂಬ ಚೆನ್ನಾಗಿದೆ, ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಸಾಧ್ಯ ಆದರೆ. ಅದಾದಮೇಲೆ ನೆಕ್ಸ್ಟು ನನಗೆ ಸ್ವಲ್ಪ ಬ್ಯಾಂಗಲ್ಸು ಎಲ್ಲ ಬೇಕಿತ್ತು. ಇಲ್ಲಿ ಆಪೋಸಿಟ್ ಕನ್ಯಕ ಪರಮೇಶ್ವರಿ ಟೆಂಪಲ್ ಆಪೋಸಿಟ್ ಒಂದು ಬ್ಯಾಂಗಲ್ ಸ್ಟೋರ್ ಇದೆ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆಲ್ಲ ಏನೇನಿದೆ ಎಲ್ಲ ತೊಗೊಂಡ್ವಿ. ಇಲ್ಲಿ ಸರ ವಿಚಾರಿಸಿದ್ವಿ, ಬಟ್ ನೋಡಿ, ಈ ಸರ 500 ರುಪೀಸು. ನಾನು ಅದಕ್ಕೆ ತೊಗೊಳ್ಲಿಲ್ಲ, ಯಾಕೆಂದರೆ ಆ ಟೈಮಲ್ಲಿ ಮಾತ್ರ ಜಾಸ್ತಿ, ಹಬ್ಬ ಅನ್ನೋ ಸೀಸನ್ಗೆ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ಸದ್ಯಕ್ಕೇನು ಬೇಕಿಲ್ಲ, ಮನೇಲಿ ಇದ್ದಾವೆ. ಸೊ ನೆಕ್ಸ್ಟು ಇಲ್ಲಿ ಬಳೆಗಳು ಮತ್ತು ದೇವ್ರಿಗೆ ಅಲಂಕಾರಕ್ಕೆ ಬೇಕಾಗಿರೋವಂಥ ಕೆಲವೊಂದು, ಅದೇ ತೆಂಗಿನಕಾಯಿ ಮೇಲಿಡೋ ಅಂಥ ಕೆಲವೊಂದು ವಸ್ತುಗಳು, ಆಮೇಲೆ ಕ್ಲಿಪ್ಸ್ ಅಂತೆ, ಸ್ಟಿಕ್ಕರ್ಸು, ಸಣ್ಣ ಪುಟ್ಟ ಇರ್ತಾವಲ್ಲ ಹೆಣ್ಮಕ್ಳಿಗೆ ಮೇಕಪ್ ಐಟಮ್ಸ್ ಎಲ್ಲನೂ ತೊಗೊಂಡ್ವಿ. ಇದು ಎಕ್ಸಾಕ್ಟಾಗಿ ಎಲ್ಲಿದೆ ಅಂತಂದರೆ, ಕನ್ಯಕ ಪರಮೇಶ್ವರಿ ಟೆಂಪಲ್ ಇದೆಯಲ್ಲ ಅದರ ಆಪೋಸಿಟ್ಟೇ ಇದೆ. ನಿಮಗೆ ಇನ್ ಕೇಸ್ ಹೋದರೆ ಏನು ಬೇಕೋ ಎಲ್ಲ ಡೆಕೋರೇಷನ್ಗೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲನೂ ಸಿಗ್ತವೆ. ಡಾಬ್ಸು ಮತ್ತು ಲಕ್ಷ್ಮಿ ಅಲಂಕಾರಕ್ಕೆ ಬೇಕಾಗಿರೋಂಥ ವಸ್ತುಗಳು, ಮತ್ತು ನಮಗೆ ಎಲ್ಲ ಬ್ಯಾಂಗಲ್ಸ್, ಸರ, ಬಳೆ, ಓಲೆ, ಎಕ್ಸೆಟ್ರಾ. ಆ್ಯಂಡ್ ದೆನ್ ನೆಕ್ಸ್ಟು ನಾವು ಮುಂದಕ್ಕೆ ಹೋಗಿದ್ದು ಹಣ್ಣುಗಳು ಮತ್ತು ಬಿಡಿ ಹೂ ತೊಗೊಳ್ಳೋದಕ್ಕೆ. ನೋಡಿ, ಇದು ಬಂದು ಮಾರ್ಗೋಸ ರೋಡು, ಒಳಗಡೆ ಸಣ್ಣ ರೋಡ್ ಇದೆಯಲ್ಲ ಅದು. ಮೇನ್ ರೋಡಲ್ಲೆಲ್ಲ ಫುಟ್ಪಾತಲ್ಲಿ ಹಾಕಿಲ್ಲ, ಮುಂಚೆ ಅಷ್ಟು ಕ್ರೌಡ್ ಇಲ್ಲ, ಕಡಿಮೆ ಆಗಿದ್ದಾರೆ. ಕಂಪೇರ್ ಟು ಪ್ರೀವಿಯಸ್ ಇಯರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಜನ ಶಾಪಿಂಗ್ ಮಾಡ್ತಿದ್ದಾರೆ. ಬಟ್ ಈ ಥರ ರೋಡಲ್ಲಿ ಇಟ್ಕೊಂಡಿದ್ದಾರಲ್ಲ ನೋಡಿ, ಈ ಥರ ಮೇನ್ ರೋಡಲ್ಲಿ ಇಲ್ಲ, ಈ ಥರ ಒಳಗಡೆ ಸಬ್ ರೋಡ್ಗಳಲ್ಲಿ ಮಾತ್ರ ಇದೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಲೈಟಾಗಿ ಬಿಡಿ ಹೂ ತೊಗೊಂಡು, ಮತ್ತು ನೆಕ್ಸ್ಟು ನಾವು ಸಾಯಿಬಾಬಾ ಟೆಂಪಲ್ ಮತ್ತು ಕಾಡು ಮಲ್ಲೇಶ್ವರ ಟೆಂಪಲ್ ಆಪೋಸಿಟ್ ಇರೋಂತಹ ಹೂ ಮಂಡಿಗೆ ವಿಸಿಟ್ ಮಾಡಿದ್ವಿ. ವಾಕೇಬಲ್ ಡಿಸ್ಟೆನ್ಸು. ಇಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್, ಹಾರಗಳು, ಬಟ್ ಅಷ್ಟೇ ಕಾಸ್ಟ್ಲಿ. ನೋಡಿ, ಇದು 200 ರುಪೀಸ್ ದಿಂಡು. ಆಮೇಲೆ ಒಂದು ಮಾರು 500 ರುಪೀಸ್ ಸಾವಂತಿಗೆ ಹೂವು. ಇವೆಲ್ಲ ಹಾರಗಳು ಬಂದು 1700, ಜಸ್ಟು ಸಿಂಪಲ್ ಮಲ್ಲಿಗೆ ಹಾರ. ಮತ್ತು ಫ್ರೂಟ್ಸ್ ಬಂದರೆ ನಿಮಗೆ ಮಿಕ್ಸ್ ಫ್ರೂಟ್ಸು 1000 ರುಪೀಸು, ಇದು 5000 ರುಪೀಸ್ ಆರ್ಚ್. ಇಷ್ಟಕ್ಕೆ ನಮ್ಮ ಶಾಪಿಂಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.